ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸಿದೆಯೋ ಏನೋ ಗೊತ್ತಿಲ್ಲ. ನಾನು ನಿನ್ನೆ ಒಂದಷ್ಟು ಜನ ಕಮೆಂಟ್ ಕೂಡ ಮಾಡಿದೆ ರಿಪ್ಲೈನ. ಸೊ ನಾಳೆ ಬರೋ ವೀಡಿಯೋಗೆ ಪ್ರಮೋದ್ ಅವರೇ ವೀಡಿಯೋ ಮಾಡ್ತಾರೆ, ವಾಯ್ಸ್ ಕೊಡ್ತಾರೆ ಅಂತ. ಸೊ ಅವ್ರು ಒಂದು ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ಟೆನ್ಷನಲ್ಲಿದ್ದಾರೆ. ಅದರಿಂದ ಅವರು ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ನಾನೇನೇ ನಮ್ಮ ಅಕ್ಕ ನಮ್ಮ ಮಾಮ ಎಲ್ಲ ಬಂದಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತೀನಿ. ಸೊ ನಾನು ಇವಾಗ ಏನಕ್ಕೆ ರೆಡಿ ಆಗಿದ್ದೀನಿ ಅಂದರೆ ಸಡನ್ನಾಗಿ ಒಂದು ಶೂಟ್ ಬಂತು, ಜಸ್ಟ್ ಹೋಗಿ ವೀಡಿಯೋ ಮಾಡ್ಕೊಂಬರಬೇಕು. ಆ್ಯಂಡ್ ನಾಳೆ ನಾನು ಬ್ಯುಸಿ ಇರ್ತೀನಿ, ವೀಡಿಯೋ ಹಾಕೋಕ್ಕಾಗಲ್ಲ. ಅದಕ್ಕೆ ಟ್ಯೂಸ್ಡೇ ಹಾಕ್ಕೊಡ್ತೀನಿ ಅಂತ ಮಾತಾಗಿದೆ. ಇವಾಗ ಹೋಗಬೇಕು. ಪ್ರಮೋದ್ ಅವರು ಬ್ಯುಸಿ ಇದ್ದಾರೆ, ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ವರ್ಕ್ ಮೇಲೆ. ಅವ್ರು ಬರಬೇಕು, ಅದು ಬಂದ ಮೇಲೆ ನಾವು ಹೋಗಬೇಕು. ಆಲ್ರೆಡಿ ಕಾಲ್ ಮಾಡ್ತಾನೆ ಇದ್ದಾರೆ, ಎಷ್ಟು ಗಂಟೆಗೆ ಹೋಗ್ತೀರಾ ಅಂತ. ಬಟ್ ಅವ್ರು ಇನ್ನೂ ಬಂದಿಲ್ಲ. 5 ಗಂಟೆಗೆ ನಾನು ಸ್ಪಾಟಲ್ಲಿ ಇರಬೇಕಿತ್ತು. ಆ್ಯಂಡ್ ನಮ್ಮ ಡ್ಯಾಡಿ ಮಾಮನ ಇವತ್ತೇ ಕಾರ್ ಡೆಲಿವರಿ ಇದೆ ಅಂದ್ಬಿಟ್ಟು ಸುಳ್ಳು ಹೇಳಿ ನಾವು ಬ್ಯಾಂಗ್ಳೂರಿಂದ 5 ಗಂಟೆಗೆ ಕರ್ಸ್ಕೊಂಡ್ಬಿಟ್ಟಿದ್ದೀವಿ. ಅವರು ರೆಡಿಯಾಗಿರಿ ಬರ್ತೀವಿ ಅಂದ್ಬಿಟ್ಟು ನಾನು ಗಾಡಿ ತೊಗೊಂಡು ಹೋದರು. ಆಮೇಲೆ ಇದಾಗ ರೆಡಿನೇ ಆಗಿಲ್ವಲ್ಲ ಅಂದರು. 1 ಅವರ್ ಬಿಟ್ಕೊಂಬಂದರು. ಅವ್ರ ಅಕ್ಕನ ಮನೆಗೆ ಹೋಗಿದ್ರು. ಅವ್ರ ಅಕ್ಕನ ಮತ್ತೆ ಅವ್ರ ಪಾಪನ ಹೊಡ್ಕೊಬರೋಕ್ಕೆ ಅಂತ. ಇವತ್ತೆಲ್ಲ ಕಾರ್ ಡೆಲಿವರಿ ನಾಳೆ ಇದು ಬಂದ ತಕ್ಷಣ ನಮ್ಮ ಮನೆಯವ್ರಿಗೆ ವಿಶ್ ಮಾಡ್ತಾಯಿದ್ರು. ಅವರು ಇವತ್ತೇ 24th ಅಂತ ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಲಾಕ್ ಮಾಡಿಕೊಂಡು ಇರಿಸ್ಕೊಂಡಿದ್ದೀವಿ, ಎಲ್ಲೂ ಕಳಿಸಲ್ಲ. ಆ್ಯಂಡ್ ನಮ್ಮ ಮಮ್ಮಿನೂ ಬಂದರು, ಊಟ ಮಾಡ್ತಾಯಿದ್ದಾರೆ. ಆವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹೋಗೋದಿಲ್ಲ. ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೋ. ಇವನಂತೂ ಗಲೀಜು, ನೆನ್ನೆ ಬಟ್ಟೆಲ್ಲೇ ಇದ್ದಾನೆ, ಸ್ನಾನ ಮಾಡಿಲ್ಲ, ರೆಡಿ ಆಗಿಲ್ಲ. ಅವನು ಅಷ್ಟೇ, ಅವ್ರ ಅಪ್ಪನೂ ಅಷ್ಟೇ. ಇವನು ಬ್ಯುಸಿ ಆಗಿಬಿಟ್ಟ. ಆ್ಯಂಡ್ ಯಶು ಎಲ್ಲ ಬಂದ್ರಲ್ಲ, ಅವ್ರ ಜೊತೆ ಆಟ ಆಡ್ತಾ ಇದ್ದಾನೆ. ಎಲ್ಲರೂ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಸೊ ನೋಡೋಣ, ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಬಿಟ್ಟು ಸೊ ನಾನು ಹೊರಡುವಾಗ ಸಿಗ್ತೀನಿ. ನಾನು ಹೊಸ ಬಟ್ಟೆನೇ ಹಾಕೊಂಡು ಹೊರಟೋಗೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನೈಟ್ ಹೆಂಗಿದ್ರು ಸೆಲೆಬ್ರೇಷನ್ ಮಾಡಬೇಕಲ್ಲ, ಅದಕ್ಕೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಹೊಸ ಬಟ್ಟೆನೇ ಹಾಕ್ಕೊಳ್ಳೋಣ ಅಂತ ತೆಗೆದು ಇಟ್ಟಿದ್ದೀನಿ. ಯಾವ ಬಟ್ಟೆ ಹಾಕ್ಕೊಂಡೆ ಅಂತ ರೆಡಿ ಆದಮೇಲೆ ಹೊರಡುವಾಗ ಪ್ರಮೋದ್ ಬಂದಮೇಲೆ ಸಿಗ್ತೀನಿ. ಗೊತ್ತಿಲ್ಲ ಎಷ್ಟು ಗಂಟೆಗೆ ಬರ್ತಾರೆ ನನಗೂ ಅಂತ. ಇನ್ನೂ ಅಲ್ಲೇ ಇದ್ದಾರೆ, ಅವ್ರ ಸರ್ ಮನೇಲೇ ಬರ್ತಾರೆ. ಬಂದಮೇಲೆ ಹೊರಡೋದೇ. ಯಸ್, ಇವಾಗ ನಮ್ಮ ಅಕ್ಕ, ನಮ್ಮ ಮಾವ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದರು. ಸೊ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು ವೀಡಿಯೋನ. ಸೊ ಆ್ಯಡ್ ಮಾಡೋಣ ಅಂದ್ಬಿಟ್ಟು. ಏನಕ್ಕೆ ಅಂದರೆ ನಾನು ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ. ಸೊ ಅದರಿಂದ ಹಾಗೆ ವೀಡಿಯೋ ಮಾಡಿಕೊಂಡೆ. ಯಶುಗೆ ಹಾಯ್ ಮಾಡು ಅಂತ ಹೇಳ್ತಾ ಇದ್ದೆ. ಏನಕ್ಕೆ ಯಶುಗೆ ತುಂಬ ಇಷ್ಟ ನಾನು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದು. ಅಂದರೆ ಅವನು ಆ ವೀಡಿಯೋನ ನಮ್ಮ ಮಾಮನ ಮೊಬೈಲಲ್ಲಿ ನೋಡುವಾಗ ತುಂಬ ಖುಷಿ ಪಡ್ತಾನೆ. ಅದರಿಂದ ಫಸ್ಟೇ ಹೇಳಬೇಕು ಅಂದರೆ ಅಪ್ಪು, ಪ್ರಮೋದ್ ಎಲ್ಲ ಬಂದಿದ್ದರು. ನಾನು ಉಲ್ಟಾ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಸೋನು ಬಂದ. ಹಾಯ್ ಮಾಡು ಸೋನು ಅಂದೆ. ಅವನ ಹಾಯ್ ಮಾಡ್ತಾನೆ. ಯಶು ಸ್ವಲ್ಪ ನಾಚ್ಕೋತಾನೆ. 1 ಅವರ್ ನಮ್ಮ ಹತ್ರ ಒಗ್ಗೋ ಗಂಟ ಹಂಗೆ ಮಾಡ್ತಾನೆ. ಇವಾಗ ಕಂಪ್ಲೀಟ್ ಫ್ಯಾಮಿಲಿ ಆಯಿತು. ನಾಳೆ ಹೋಗ್ಬಿಟ್ಟು ಕಾರ್ ಡೆಲಿವರಿ ತೊಗೊಂಡು ಬರೋದೇನೆ. ಎಲ್ಲರೂ ನಮ್ಮ ಡ್ಯಾಡಿ ಮಾಮ ಇವತ್ತೇನೆ ಡೆಲಿವರಿ ಅಂದ್ಕೊಂಡಿದ್ರು. ಸೊ ಅವ್ರಿಗೆ ನಾವು ಸುಳ್ಳು ಹೇಳ್ಬಿಟ್ಟು ಕರೆಸ್ಕೊಂಡಿದ್ವಿ. ನಮ್ಮ ಅಕ್ಕ ಇಲ್ಲಿ ಫ್ರೆಶ್ ಅಪ್ ಆಗಿ ಸ್ಯಾರಿ ಎಲ್ಲ ಮಡ್ಚಿಡ್ತಾಯಿದ್ಲು. ಆ್ಯಂಡ್ ಇಲ್ಲಿ ಮಕ್ಳುಗಳೆಲ್ಲ ಬಾಲ್ ತೊಗೊಂಡು ಆಟ ಆಡ್ತಾಯಿದ್ರು. ಆ್ಯಂಡ್ ಅವ್ರು ಬರೋಷ್ಟರಲ್ಲಿ ನಾವು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಎಲ್ಲರಿಗೂ ಕೋಲ್ಡ್ ಆಗಿತ್ತಲ್ವ. ಸೊ ಅದರಿಂದ ಮೆಣಸಿನ ಸಾರು ಮತ್ತು ರೈಸ್ ಮಾಡಿದರು. ಮೆಣಸಿನ ಸಾಂಬಾರು ನನಗೆ ಮಾಡೋಕ್ಕೆ ಬರಲ್ಲ, ಪ್ರಮೋದ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡಿದ್ಮೇಲೆ ನನಗೆ ಫುಲ್ ಗಂಟ್ಲು ಕಟ್ಕೊಂಡಿತ್ತು ಬೆಳಗ್ಗೆ. ಇವಾಗಲೇ ಮೆಣಸಿನ ಸಾರು ತಿಂತಾಯಿದ್ದೀನಿ, ಬೆಳಗ್ಗೆನೂ ತಿಂದೆ. ಈ ಕಂಪ್ಲೀಟಾಗಿ ವಾಯ್ಸ್ ಓಕೆ ಪರವಾಗಿಲ್ಲ ಅನ್ನಂಗೆ ಆಗಿದೆ. ನೈಟೆಲ್ಲ ಫುಲ್ಲು ಬ್ಲಾಕೇ ಆಗೋಗಿತ್ತು, ಅಷ್ಟು ಸಿಕ್ಕಾಬಟ್ಟೆ ಕೋಲ್ಡು. ಮತ್ತು ನಾನು ಬೆಳಗ್ಗೆ ಎಗ್ ರೈಸ್ ಮಾಡಿದ್ದೆ. ಪ್ರಮೋದ್ ಅವ್ರು ಎದ್ದಿದ್ದು ಲೇಟು, ಬಿಕಾಸ್ ಅವರು ವರ್ಕ್ ಮಾಡಿ ಮಲ್ಕೊಂಡಿದ್ದೇನೆ 5 ಗಂಟೆ ಬೆಳಗಿನ ಜಾವ. ಅವ್ರು ಎದ್ದಿದ್ದು 12 o'clock ಏನೋ ಆಯಿತು. ಹೇಳ್ತಾರೆ ಅದರಲ್ಲೆಲ್ಲ ಹಚ್ಕೊಳ್ಳಲ್ಲ. ಕಾರ್ ಬೇಕಾದ್ರೆ ನಮ್ಮ ಮಾಮನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಅವಳು ಹೇಳಿಲ್ಲ, ನೀವು ಕಾಲ್ ಮಾಡಿ ಭೂಮಿಗೆ ಅವ್ರ ನಂಬರ್ ಕೊಡಿ ಅನ್ನೋದೇ ಇರ್ತದೆ ಎಲ್ಲ ಆಮೇಲೆ. ಸೊ ಗೈಸ್, ಇವಾಗ ತಾನೇ ಪ್ರಮೋದ್ ಅವ್ರು ಬಂದರು. ಸೊ ಅವರು ರೆಡಿ ಆಗೋಕ್ಕೂ ನಾನು ಟೈಮ್ ಕೊಡ್ತಾಯಿಲ್ಲ, ಬಿಕಾಸ್ ಆಲ್ರೆಡಿ ಟೂ ಲೇಟ್ 6:15 ಆಗೋಗಿದೆ. ವೀಡಿಯೋ ಚೆನ್ನಾಗಿ ಬರೋಲ್ಲ ನೈಟ್ ಆದ್ರೂ. ನಾನು ಹೊರಗಡೆಯಿಂದನೇ ವೀಡಿಯೋ ತೊಗೋಬೇಕು. ಸೊ ಅವರು ಅಂದರು ಕ್ಲಾರಿಟಿ ಬರಲಿ ವೀಡಿಯೋ ಅಂತ. ಸೊ ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ, 1 ಪೀಸ್ ಡ್ರೆಸ್ಸು. ನೈಟ್ಗೂ ಇದೇ ಆಗುತ್ತಲ್ಲ ಅನ್ನೋ ಪ್ಲ್ಯಾನಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡೋಣ ಏನು ಎತ್ತಾ, ನನಗೂ ಅಷ್ಟೊಂದು ಗೊತ್ತಿಲ್ಲ. ಹೋದ್ಮೇಲೆ ಸ್ಪಾಟ್ಗೆ ಗೊತ್ತಾಗುತ್ತೆ.
ನಿಮ್ಮ ಹತ್ರನೂ ತೋರಿಸ್ತೀನಿ ಏನು ಶೂಟ್ ಅಂತ. ಆ್ಯಂಡ್ ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಹೂ ಕಟ್ತಾ ಇದ್ದಾರೆ. ಹೂ ರೇಟು ಜಾಸ್ತಿ ಆಗೋಗಿದೆ. ನೆನೆ ಹೋದಾಗ 100 ಗ್ರಾಮೇ 80 ರುಪೀಸು ಏನೋ ಹೇಳಿದ್ರು. ಅದಕ್ಕೆ ನಮಗೆ ಹೂ ಹಾಕ್ಬೇಡಿ, ತೊಗೊಬನ್ನಿ, ನಮಗೆ ಬೇಕು ಅಂತ. ಯಾಕಂದರೆ ಪೂಜೆಗೆಲ್ಲ ಬೇಕಲ್ವಾ. ಸೊ ಅದರಿಂದ ಹಾರ ತರೋಕ್ಕೆ ಇವತ್ತೇ ಗೈಸ್ ಅವರೇ ಕಾಲ್ ಮಾಡ್ತಾ ಇದ್ದಾರೆ, ಹೊರಟ್ರ ಅಂತ. ಸೊ ಲೇಟ್ ಆಗುತ್ತೆ ಪಾಪ. ನಾವು 5 o'clock, ಆಲ್ರೆಡಿ 6:15. ನಾವು ಹೋಗಿ ರೀಚ್ ಆಗೋದ್ರಲ್ಲಿ 6:45 ಆಗೋಗುತ್ತೆ. ಸೊ ನೋಡೋಣ, ಹಾರನ ನಾಳೆ ತೊಗೊಂಬರೋಣ, ಇವತ್ತು ಬೇಡ, ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ಅಂತ ನಮ್ಮ ಅಮ್ಮ ಹೇಳಿದ್ರು. ಸೊ ಅದಕ್ಕೆ ಆಯಿತು ಅಂತ ಅಂದ್ವಿ. ನಾನು ಮಾತಾಡ್ತಾ ಇರೋದು ಅರ್ಥ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರಮೋದೇ ಮಾಡಬೇಕಿತ್ತು ವೀಡಿಯೋನ, ಅನಿವಾರ್ಯ ಕಾರಣದಿಂದ ನಾನೇ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ನಾವು ಶೂಟ್ ಪ್ಲೇಸ್ಗೆ ಬಂದ್ವಿ. ಇಲ್ಲಿ ಕಿಚನ್ ಐಟಮ್ಸು ಆಫರಲ್ಲಿತ್ತು, 50% ಆಫರು. ಅದ್ರ ಜೊತೆಗೆ ನಮ್ಮ ಕೂಪನ್ ಕೋಡ್ನ ತೊಗೊಂಡ್ರೆ ಏನೋ 10% ಡಿಸ್ಕೌಂಟ್ ಅಂತ. ಇದೇನು ಯೂಟ್ಯೂಬ್ಗೆ ಏನು ಬಂದಿಲ್ಲ, ರೀಲ್ಸ್ ಪ್ರಮೋಷನ್ ಇತ್ತು, ಇನ್ನೂ ಎಡಿಟ್ ಮಾಡಿಲ್ಲ ನಾನು. ನಾಳೆನೇ ವಿಡಿಯೋ ಹಾಕಿ ಅಂತ ಹೇಳಿದ್ರು. ಬಟ್ ನಾಳೆ ನಾನು ಬ್ಯುಸಿ ಇರೋ ಕಾರಣದಿಂದ ನಾಡ್ದು ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಅವರು ಅರ್ಥ ಮಾಡಿಕೊಂಡು ನಾಳೆ ಬೇಡ, ನೀವು ಬ್ಯುಸಿ ಇರ್ತೀರ, ಸೊ ಓಕೆ ನಮಗೆ ಟ್ಯೂಸ್ಡೇನೇ ಹಾಕ್ಕೊಡಿ ಅಂತ ಹೇಳಿದ್ರು. ನಿಜವಾಗ್ಲೂ ಐಟಮ್ಸ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಲುಕ್ ವೈಸ್ ಅಂತೂ ಸೂಪರ್ ಆಗಿದೆ. ನೋಡ್ತಾ ಇರೋ ತೊಗೋಬೇಕು ಅಂತ ಅನ್ನಿಸ್ತಾಯಿತ್ತು, ಅಷ್ಟು ಸೂಪರ್ ಆಗಿದೆ. ಪ್ರತಿಯೊಂದು ಗ್ಲಾಸ್ ಆಗಿರ್ಬೋದು, ಮತ್ತು ಆ ಬಕೆಟ್ ತೋರಿಸೋದಲ್ಲ, ಅದಂದ್ರೆ ನಂಗೆ ಇನ್ನೂ ಇಷ್ಟ ಆಯಿತು. ಮಕ್ಕಳ ಐಟಮ್ಸು ಎಲ್ಲ ಚೆನ್ನಾಗಿದೆ. ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಮಹಾಲಕ್ಷ್ಮಿ ಸ್ವೀಟ್ಗೆ ಬಂದ್ವಿ. ನಾಳೆಗೆ ಸ್ವೀಟ್ ಬೇಕಲ್ವ, ಸೊ ಅದಕ್ಕೆ ಕ್ಯಾಶ್ಯೂ ಬರ್ಫಿ ತೊಗೊಂಡ್ವಿ. ಅದಾದಮೇಲೆ ಹಾರ್ಲಿಕ್ಸ್ ಬರ್ಫಿನ ತೊಗೊಂಡ್ವಿ. ಅದಲ್ಲೇ ಸ್ವಲ್ಪ ಏನಾದರೂ ತಿನ್ನಿ ಮಾಮ ಅಂದ್ಬಿಟ್ಟು ನಾನು ಅದು ಇದು ಹೇಳ್ತಾಯಿದ್ದೆ. ಮಾಮ ಅದೆಲ್ಲ ನಮ್ಮ ಕೈಲಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಲೈಟಾಗಿ ಒಂದು ಜಿಲೇಬಿ ಏನೋ ತಿಂದರು, ಮತ್ತು ಮೈಸೂರು ಪಾಕ್ ಅಷ್ಟೇ ತಿಂದಿದ್ದು. ನಮ್ಮ ದಾಯಿನಿ ಮಾಮ ನೋಡಿ ಹಾಯ್ ಮಾಡ್ತವ್ರೆ. ಆಮೇಲೆ ನಮ್ಮ ಮಮ್ಮಿ ಮಾಮನ ಹಾಯ್ ಮಾಡಿದ್ರು. ಇವಾಗ ಹಂಗೆ ವೀಡಿಯೋ ಮಾಡು, ನಾವಿಬ್ಬರು ಹೆಂಗೆ ತಿನ್ನಿಸ್ತೀವಿ ನೋಡು ಅಂದ್ಬಿಟ್ಟು ಇಬ್ಬರು ಮೈಸೂರು ಪಾಕನ್ನ ತಿನ್ನಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಫೋಟೋ ಕೂಡ ತೊಗೊಂಡೆ, ಚೆನ್ನಾಗಿತ್ತು, ಫನ್ನಾಗಿ. ಎಲ್ಲರೂ ಹಿಂಗೆ ಹೋದರೆ ಚೆನ್ನಾಗಿರುತ್ತೆ, ಇಬ್ಬಿಬ್ಬರೇ ಹೋದರೆ ಏನೇನು ತಗೊಂಡು ಬಂದುಬಿಡ್ತೀವಿ. ಬಟ್ ಎಲ್ಲರೂ ಹೋದಾಗ ಈ ಥರ ಏನಾದರೂ ಫನ್ ಮಾಡಿಕೊಂಡು ತಿಂದ್ಕೊಂಡು ಬರ್ತೀವಿ. ನಾನೇನೂ ತಿನ್ನಲಿಲ್ಲ, ನನಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ನಾನು ಔಟ್ಸೈಡ್ ಫುಡ್ ಏನೂ ತಿಂತಾಯಿಲ್ಲ. ಫುಲ್ಲೆಲ್ಲ ನಮ್ಮದು ಪ್ಯಾಕ್ ಆಯಿತು. ಅಪ್ಪುಗೂ ಬೈಟ್ಸ್ ತೊಗೊಂಡ್ವಿ, ಸ್ವಲ್ಪ ಮಿಕ್ಸ್ಚರು ಅದು ಇದು ಎಲ್ಲ ತೊಗೊಂಡು ಕೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ಅರುಣ್ ಐಸ್ ಕ್ರೀಮ್ಗೆ ಹೋದ್ವಿ. ಇವಾಗ ಡಿಫ್ರೆಂಟಾಗಿ ಬಿಟ್ಟಿದ್ದಾರಲ್ಲ, ತೊಗೊಳ್ಳೋಣ ಅಂತ. ಅವ್ರು ನೋಡಿದ್ರೆ ಮೇಲೆ ನೇಮೇ ಹಾಕ್ಕೊಡಲ್ಲ ಅಂದರು. ಸೊ ಬರ್ಡೇ ಅಂದಮೇಲೆ ನೇಮ್ ಇರಲೇಬೇಕು, ಅದೇ ಚೆಂದ ಅಲ್ವಾ ಕಟ್ ಮಾಡೋಕ್ಕೆ. ಸೊ ಅದರಿಂದ ಆಮೇಲೆ ಬೇಡ, ನೇಮ್ ಹಾಕ್ಸ್ಕೊಳ್ಳೋಣ ಬೇರೆ ಬೇಕ್ರಿಲೇ ತೊಗೊಂಡು ಅಂದ್ಬಿಟ್ಟು ನಾವು ರೆಗ್ಯುಲರಾಗಿ ಎಲ್ಲಿ ತೊಗೋತೀವಿ ಜೆ ಪಿ ನಗರದಲ್ಲೇ, ಅಲ್ಲೇ ಬಂದು ಕೇಕ್ನ ತೊಗೊಂಡು ನೇಮ್ ಬರೆಸ್ತಾಯಿದ್ದೀನಿ. ಎಲ್ಲರೂ ಇದ್ದಾರಲ್ವ, ಸೊ ಅದರಿಂದ 1 kg ಕೇಕ್ನ ಆರ್ಡರ್ ಮಾಡಿದೆ. ನಾಳೆ ಶೋರೂಮಲ್ಲಿ ಒಂದು ಕಟ್ ಮಾಡಿಸ್ತಾರೆ, ಮತ್ತು ನಾನು ನಾಳೆ ಒಂದು ತರೋಣ ಅಂದ್ಬಿಟ್ಟು ಇವಾಗ ಸಿಂಪಲಾಗಿರೋದು ತೊಗೊಂಡು ನಾಳೆ ಒಂದು ಸ್ವಲ್ಪ ಹಾರ್ಟ್ ಶೇಪ್ದು ಆ ಥರ ಚೆನ್ನಾಗಿರೋದು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಬಂದ್ವಿ. ಎಸ್ ಗೈಸ್, ಇವಾಗ ಮನೆಗೆ ಬಂದ್ವಿ. ಕೇಕ್ನ ನಾವು ಬೇರೆ ಕಡೆನೇ ತೊಗೊಂಡ್ವಿ. ಹೇಳಿದ್ನಲ್ಲ ಅಲ್ಲಿ ನೇಮ್ನ ಬರ್ಕೊಡಲ್ಲ ಅಂತ, ಅಲ್ಲಿ ನೇಮ್ ಬರ್ಕೊಡಲ್ಲ ಅಂತ ನಾವು ಅಲ್ಲಿ ಕ್ಯಾನ್ಸಲ್ ಮಾಡಿದ್ವಿ. ಬರ್ಡೇ ಆದಮೇಲೆ ನೇಮೇ ಬೇಕಲ್ವ ನಮಗೆ. ಸೊ ನೇಮೇ ಇಲ್ಲ ಅಂದರೆ ಚೆನ್ನಾಗಾಗಲ್ಲ, ಕೇಕ್ ಕಟ್ ಮಾಡಿದ್ದು ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಬೇರೆ ಕಡೆನೇ ತೊಗೊಂಡು ಬಂದ್ವಿ. ರೆಗ್ಯುಲರಾಗಿ ಎಲ್ಲಿ ತೊಗೋತೀವಿ ಅಲ್ಲೇ. ಆ್ಯಂಡ್ ಹಂಗೆ ಒಂದವೇ ಬರ್ತಾ ಮಟನ್ನು, ಆಮೇಲೆ ಬೋಸಿಗೆ ಸುರಿದ ಮೇಲೆ ಎಲ್ಲ ಹೋಗಿದೆ. ನಾನು ಇನ್ನೂ ತೋರಿಸಿಲ್ಲ, ಹೇಳ್ತಾ ಇದ್ದೀನಿ. 1.5 kg ಮಟನ್ನು ಮತ್ತು 1 kg ಚಿಕನ್ನ ತೊಗೊಂಡು ಬಂದಿದ್ದೀವಿ. 12 o'clock ಒಳಗಡೆ ನಾವೆಲ್ಲ ಮುಗಿಸ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ 12 o'clock ಆದಮೇಲೆ ಮಂಡೇ ಬಂದುಬಿಡುತ್ತೆ. ಸೊ ನಾವು ತಿನ್ನಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ರೆಡಿ ಮಾಡ್ತಾಯಿದ್ದಾರೆ. ಬೇಗ ಅಡುಗೆ ಮಾಡಿ ಊಟ ಮಾಡಿ ಪಟಾಕಿ ಎಲ್ಲ ಹೊಡೆದು ಕೇಕ್ ಕಟ್ ಮಾಡಿ ಮಲ್ಕೋತೀವಿ. ಬೆಳಗ್ಗೆ ಬೇಗ ಎದ್ದೇಳಬೇಕು, ನಾನು ಶಾಪಿಗೆ ಬೇರೆ ಹೋಗಬೇಕು, ಒಂದು ಅಪಾಯಿಂಟ್ಮೆಂಟ್ ಇದೆ. ಆದ್ದರಿಂದ 9:30ಗೆ 10:30 ರೀ 10:30 to 11:30 ಇದೆ. ಸೊ ಹೋಗ್ಬಿಟ್ಟು ಬರ್ಬೇಕು ನಾನು. ನಮ್ಮ ಮಮ್ಮಿ ನಮ್ಮ ನಯನಿಗೆ ನಾನು ಮೊದಲೇ ಕಾಲ್ ಮಾಡಿ ಹೇಳಿದ್ದೆ, ನಾನ್ ವೆಜ್ನ ತರ್ತಾಯಿದ್ದೀವಿ, ಸಾಂಬಾರಿಗೆ ಅದ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರು ರೆಡಿ ಮಾಡ್ಕೋತಾಯಿದ್ರು. ಸೊ ಮಟನ್ನ ನಾವು ತೊಗೊಳಕ್ಕೆ ಅಂತ ಹೋದರೆ ನಮ್ಮ ಮಾಮನೇ
ಮಟನು ಚಿಕನ್ನು ಎಲ್ಲನೂ ಅವರೇ ಪೇ ಮಾಡಿದ್ರು. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ನೀವು ಕೇಕ್ ಕಟ್ ಮಾಡಿಸ್ಬೇಕು, ನಾವು ನಾನ್ ವೆಜ್ ಪಾರ್ಟಿ ಕೊಡಬೇಕು ಅಂತ. ನೀನು ಮೊದಲೇ ಹೇಳೋದಲ್ವ, ಎರಡೂ ನಾವೇ ತತ್ತಿದ್ವಿ ಅಂದ್ಕೊಂಡು ಹೇಳ್ತಾಯಿದ್ರು. ಇಲ್ಲಿ ನಮ್ಮ ಮಮ್ಮಿ ಮುದ್ದೆ ಮಾಡ್ತಾ ಇದ್ದಾರೆ. ಜಾಸ್ತಿ ಮುದ್ದೆ ಮಾಡೋಕ್ಕೆ ಬರೋಲ್ಲ, ನಂಗೆ ಮಾಡೋಕ್ಕೆ ಬರೋದೇನೆ ಒಂದು 3-4, ಅದು ನಯನ ಇದ್ದಾಗ ಕಲ್ತಿದ್ದು. ಇನ್ನು 7-8 ಮುದ್ದೆ ಅಂತೂ ನಿಜವಾಗ್ಲೂ ನನ್ನ ಕೈಲಿ ತಿರ್ಗೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಶಕ್ತಿನೂ ಇರಲಿಲ್ಲ ನನಗೆ. ಸೊ ನಮ್ಮ ಮಮ್ಮಿ ನೋಡು ನಮ್ಗೆ ಸುಡ್ತಾಯಿದ್ರು, ಹೆಂಗೆ ಕಟ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ರು. ಇವಾಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ, ನಾನು ಹೇಳಲ್ಲ ಬಿಕಾಸ್ ನಾನು ಮತ್ತೆ ಮಳೇಲಿ ನೆಂದ್ಬಿಟ್ಟೆ. ಇವಾಗ ಕೇಕೆಲ್ಲ ತರಕ್ಕೆ ಹೋಗಿದ್ದಲ್ಲ ಅವಾಗ, ಮತ್ತೆ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದರಿಂದ ಇವಾಗ ಪ್ರಮೋದ್ ಅವರೇ ಏನೇನು ರೆಡಿ ಆಗಿದೆ ಅಂತ ಹೇಳ್ತಾರೆ. ಸೊ ನಾನೇನು ಪ್ರಿಪೇರ್ ಮಾಡಿಲ್ಲ, ಎಲ್ಲ ಪ್ರಮೋದ್ ಅವರು ಮತ್ತು ನಮ್ಮ ಮಮ್ಮಿ ನಯನ ಸೇರಿಕೊಂಡೇ ಮಾಡಿರೋದು. ಮುದ್ದೆ, ವೈಟ್ ರೈಸ್ ಇದು, ಚಿಕನ್ ಐ ಥಿಂಕ್ ಅದು ವೈಟ್ ರೈಸ್ ಅನ್ಸುತ್ತೆ. ಮಟನ್ ಸಾಂಬಾರ್, ಓಪನ್ ಆಗ್ತಿಲ್ಲ. ಇದು ಮೆಣಸಿನ ಸಾರು. ಇದು ಮೆಣಸಿನ ಸಾರು ನನಗೆ ಏನಕ್ಕೆ ಅಂದರೆ ನಾನು ಊಟ ಮಾಡ್ತಾ ಇಲ್ಲ ನಾನ್ ವೆಜ್ಜು, ಹಾಗಾಗ್ತಾ ಇಲ್ಲ, ಅದಕ್ಕೋಸ್ಕರ. ಅಪ್ಪು ಇವತ್ತು ಒಂಚೂರು ರೆಡಿನೂ ಆಗಿಲ್ಲ, ಸ್ನಾನನೂ ಮಾಡಿಲ್ಲ, ಗಲೀಜ್ ಥರ ಇದ್ದಾನೆ. ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಮಮ್ಮಿ ಮಮ್ಮ ಒಳಗಡೆ ಇದ್ದಾರೆ, ಬರ್ತಾರೆ. ಊಟ ಮಾಡ್ಬಿಟ್ಟು ಇವಾಗ ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಚೆನ್ನಾಯ್ತಾ ಸೋನಾ? ತಿನ್ನು. ಎಸ್ ಗೈಸ್, ಈ ವಿಡಿಯೋನ ಎಂಡ್ ಮಾಡಿ ನಾನು ಇದೇ ಡ್ರೆಸ್ಸಲ್ಲಿ ಇನ್ನೊಂದು ವ್ಲಾಗ್ನ ಶುರು ಮಾಡಬೇಕು. ಬಿಕಾಸ್ ಹೊಸ ಡ್ರೆಸ್ಸಲ್ಲೂ ಇದೆಲ್ಲ ಸೆಲೆಬ್ರೇಷನ್ ಮಾಡೋಣ ಅಂತ. ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ 11 o'clock, ಇನ್ನು 1 hour ಇದೆ ಅಷ್ಟೇ ಅವ್ರ ಬರ್ಡೇಗೆ. ಅಷ್ಟರಲ್ಲಿ ಊಟ ಮಾಡಿಕೊಂಡು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗೋಷ್ಟರಲ್ಲಿ 12 ಆಗುತ್ತೆ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಗಾಬರಿ ಆಗೋಗುತ್ತೆ, ಹೇಳಲಿಲ್ಲ ಸರಿಗೆ. ಎಸ್ ಗೈಸ್, ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ. ಬಾಯ್.